ಹಾಯ್ ಗಾಯ್ಸ್, ವೆಲ್ಕಮ್ ಟು ಸುಕನ್ಯಾ ವ್ಲಾಗ್ಸ್. ನೋಡಿ, ಇವತ್ತೊಂದು ಬ್ಲೌಸ್ ಕಟ್ಟಿಂಗ್ ತೋರಿಸ್ತೀನಿ. ಇದು ನಾರ್ಮಲ್ ಬ್ಲೌಸ್ ಕೊಟ್ಟಿದ್ದಾರೆ. ನಾವು ಬೋಟ್ ನೆಕ್ಗೆ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಇದು ನಾರ್ಮಲ್ ಬ್ಲೌಸ್. ಇದು ನಾವು ಫಸ್ಟಿಗೆ ಮೆಜರ್ ತೊಗೋಬೇಕಾಗತ್ತೆ. ಫಸ್ಟ್ ಲೆಂತ್ ತೊಗೊಳ್ಳೋಣ. ನೋಡಿ, ಬಾಡಿ ಲೆಂತ್ ಎಷ್ಟಿದೆಯೋ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. 14 ಇದೆ. 1 ಇಂಚ್ ಎಕ್ಸ್ಟ್ರಾ ತೊಗೊತೀನಿ, 15. ಮತ್ತು ಚೆಸ್ಟ್ ಎಷ್ಟಿದೆಯೋ ಚೆಕ್ ಮಾಡ್ಕೋಬೇಕು. ನೋಡಿ, 16 ಇದೆ. 16 ಇದೆ. 4 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. 4ಅಲ್ಲಿ 20 ಬರುತ್ತೆ. ಅದರಲ್ಲಿ ಅರ್ಧ ಅಂದರೆ 10 ಬರುತ್ತೆ. ಇವಾಗ ಚೆಸ್ಟಿಗೆ ಮಾರ್ಕ್ ಮಾಡ್ಕೊಂಬಿಡೋಣ. 10. ನೋಡಿ, ಕ್ಲಾತ್ ಎಷ್ಟಿದೆ. ಇವಾಗ ಲೆಂತ್ ತೊಗೋಬೇಕು. ಬ್ಲೌಸ್ ಲೆಂತು 15 ಅಲ್ವಾ. ರೆಡಿ 14 ಇದೆ. 1 ಇಂಚ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. ಲೆಂತ್ ಆಯಿತು, ಚೆಸ್ಟ್ ಆಯಿತು. ಇವಾಗ ಶೋಲ್ಡರ್ ತಗೊಳ್ಳೋಣ. ನೋಡಿ, ಸ್ಟಿಚಿಂಗ್ಗೆ ಅಂತ ಒಂದು ಅರ್ಧ ಇಂಚ್ ಆ ಸೈಡು ಈ ಸೈಡು ಬಿಟ್ಕೋಬೇಕಾಗತ್ತೆ. ಶೋಲ್ಡರ್ ಹತ್ರ 13 ಬರ್ತಾಯಿದೆ. 13ರಲ್ಲಿ ಅರ್ಧ ಅಂದರೆ 6.5 ಮಾರ್ಕ್ ಮಾಡ್ಕೊತೀನಿ. ನೆಕ್ ಬಂದು 3 ಇಂಚ್ ಇಟ್ಕೊತೀನಿ. ಶೋಲ್ಡರ್ ಬಂದು 3.5 ಬರುತ್ತೆ. ಸೇಮ್ ಮಾರ್ಕಿಂಗ್ ಕೆಳಗಡೆನೂ ಹಾಕ್ಕೋಬೇಕು. ಆರ್ಮ್ ಡೌನ್ ಚೆಕ್ ಮಾಡೋಣ. ಇವಾಗ ಇದಕ್ಕೆ 5.5 ಇದೆ. ನಾವು 6 ಇಂಚ್ ತಗೊಳ್ಳೋಣ. ಬೋಟ್ ನೆಕ್ ಅಲ್ವಾ. ಆರು ಇಂಚ್ ತೊಗೊಂಡಿದ್ದೀನಿ. ಎಕ್ಸ್ಟ್ರಾ ಎಲ್ಲ ತೆಗೆದುಬಿಡೋಣ. ಮತ್ತು ನಾವು ಬೋಟ್ ನೆಕ್ಗೆ ಒಂದು ಅರ್ಧ ಇಂಚು ಈ ಕಡೆ ಶೇಪ್ ತೆಗಿಬೇಕಾಗತ್ತೆ. ನೋಡಿ, ಆರ್ಮ್ ಡೌನ್ಗೆ ಮಾರ್ಕ್ ಮಾಡಿದ್ದೀನಿ. ನೋಡಿ, ಈ ಥರ ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇದಾಯ್ತಲ್ವ. ನೆಕ್ ಚೆಕ್ ಮಾಡ್ಕೊಳ್ಳೋಣ. 10 ಇಂಚ್ ಇದೆ. ಫ್ರಂಟು ಎಷ್ಟಿದೆ ಚೆಕ್ ಮಾಡ್ಕೊಂಬಿಡೋಣ. ಇದು ವರ್ಕ್ ಬಂದಿರೋದ್ರಿಂದ ಸ್ವಲ್ಪ ಕಮ್ಮಿನೇ ಕೊಟ್ಟಿರ್ಬೋದು. ಇದು ರೆಡಿ 5 ಇಂಚ್ ಬರುತ್ತೆ. ನಾವು ಒಂದು ಅರ್ಧ ಇಂಚ್ ಜಾಸ್ತಿನೇ ಇಡೋಣ. ಬ್ಯಾಕ್ ಟಿಪ್ಗೆ ಮಾರ್ಕ್ ಮಾಡೋಣ. ಇವಾಗ 10 ಇಂಚು, ಇಲ್ಲಿ 3 ಇಂಚಿಗೆ ನೋಡಿ, ಈ ಥರ ಶೇಪ್ ಹೇಳಿದ್ದಾರೆ. ಇದನ್ನು ಇವಾಗ ಕಟ್ ಮಾಡೋಣ.
ಬ್ಯಾಕ್ ಪೀಸು ಕಟ್ ಮಾಡಿಬಿಡೋಣ. ಇದಿಷ್ಟ ಆಯ್ತಲ್ವಾ ಬ್ಯಾಕ್ ಪೀಸು. ಇವಾಗ ಫ್ರಂಟ್ದು ಕಟ್ ಮಾಡೋಣ. ನೆಕ್ಕು ಒಂದು 3 ಇಂಚ್ ತೊಗೊತಾ ಇದ್ದೀನಿ. ಮುಂದೆ 5.5 ಇಡೋಣ. ಇಲ್ಲಿ ಶೇಪ್ ತೆಗೆಯೋಣ. ಇಲ್ಲಿ 3 ಇಂಚಿಗೆ ಕ್ವೀನ್ಸ್ ಕಟ್ಟಿಗೆ ಮಾರ್ಕ್ ಮಾಡೋಣ. ಒಂದು ಇಂಚಷ್ಟು ಶೇಪ್ ತೆಗೆದಿದ್ದೀನಿ ನೋಡಿ. ಕಟ್ಟಿಂಗ್ ಮಾಡಿಬಿಡೋಣ ಇವಾಗ. ಇಷ್ಟ ಆಯ್ತಲ್ವಾ. ಫ್ರಂಟು ಬ್ಯಾಕು ಕಟ್ಟಿಂಗ್ ಆಗಿದೆ. ಕ್ಯಾಪ್ ಸ್ಲೀವ್ಗೆ ನೋಡಿ ಈ ಥರ ಮಾರ್ಕ್ ಮಾಡ್ತಾಯಿದ್ದೀನಿ. ರೆಡಿ ಎಷ್ಟಿದೆ ಚೆಕ್ ಮಾಡಿಬಿಡೋಣ. 3 ಇದೆ ರೆಡಿ. 1 ಇಂಚ್ ಎಕ್ಸ್ಟ್ರಾ ತಗೊಳ್ಳೋಣ. 4 ಇಂಚ್ ಬರುತ್ತೆ ನೋಡಿ. ಇದು ಡಬಲ್ ಫೋಲ್ಡಿಂಗ್ ಇದೆ. 4 ಪೀಸ್ ಇದೆ ಇದರಲ್ಲಿ. 4 ಇಂಚಿಗೆ ಮಾರ್ಕ್ ಮಾಡೋಣ. ಈ ಕಡೆ ಬಂದು 3 ಇಂಚಿಗೆ ಮಾರ್ಕ್ ಮಾಡೋಣ. ಕ್ಯಾಪ್ ಸ್ಲೀವ್ ಅಂದರೆ ಅಷ್ಟೇ ಕಮ್ಮಿ ಬರುತ್ತೆ ಬರ್ತಾ ನೋಡಿ. ಕರೆಕ್ಟಾಗಿ ಮಾರ್ಕ್ ಆಗಿದೆ. ಕಟ್ ಮಾಡಿಬಿಡೋಣ. ಎಲ್ಲ ಕಟ್ಟಿಂಗ್ ಆಯ್ತಲ್ವಾ. ಇವಾಗ ಪೀಸ್ ಮೇಲೆ ಕಟ್ ಮಾಡ್ಕೊಳ್ಳೋಣ. ಬ್ಲೌಸ್ ಪೀಸ್ ಮೇಲೆ ಲೈನಿಂಗ್ ಜೋಡಿಸಾಗಿದೆ. ಕಟ್ ಮಾಡೋಣ ಇವಾಗ. ಎಷ್ಟೆಷ್ಟು ಬೇಕೋ ನೋಡ್ಕೊಳ್ಳಿ. ಒಂದು ಸ್ವಲ್ಪ ಎಕ್ಸ್ಟ್ರಾ ತಗೊಂಡ್ರೂ ಸಾಕು.
ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.